ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ಎಕ್ಸೆಲ್ನಲ್ಲಿ ಡ್ರಾಪ್ ಡೌನನ್ನು ಯಾವ ರೀತಿ ಬಳಸಬಹುದು ಅನ್ನೋದನ್ನು ನಾವು ನೋಡೋಣ. ಎರಡು ರೀತಿಯಲ್ಲಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಶಾರ್ಟ್ ಡ್ರಾಪ್ ಡೌನು, ಮತ್ತೊಂದು ಲಾಂಗ್ ಡ್ರಾಪ್ ಡೌನನ್ನು ನಾನು ತೋರಿಸ್ತಾ ಇದ್ದೀನಿ. ಮೊದಲನೆಯದಾಗಿ ಜೆಂಡರನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಮಗುವಿನ ಮುಂದೆ ಬಾಯ್ ಅಥವಾ ಗರ್ಲನ್ನು ನೀವು ಟೈಪ್ ಮಾಡೋ ಬದಲಾಗಿ ಈಸಿಲಿ ನೀವು STS ಅಲ್ಲಿ ನೀವು ನೋಡ್ಬೋದು, ಗ್ರೇಡಿನ ಒಂದು ಡ್ರಾಪ್ ಡೌನ್ ಲಿಸ್ಟನ್ನು ಕೊಟ್ಟಿರ್ತಾರೆ. ನೀವು ಸುಮ್ಮನೆ ಕ್ಲಿಕ್ ಮಾಡಿದ ತಕ್ಷಣ ಆ ವ್ಯಾಲ್ಯೂ ಅಲ್ಲಿ ಆ ಸೆಲ್ಲಲ್ಲಿ ಆ್ಯಡ್ ಆಗುತ್ತೆ. ಅದೇ ರೀತಿ ನಾವು ಕೂಡ ಸಿದ್ಧಪಡಿಸ್ಕೋಬಹುದು. ಯಾವ ರೀತಿ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಜನರಲಿ ಬಾಯ್ ಅಥವಾ ಗರ್ಲನ್ನು ನಾನು ಹಾಕಬೇಕಾಗುತ್ತೆ. ಸೊ ಈ ಸೆಲ್ಲನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಡಾಟಾಕ್ಕೆ ಹೋಗಿ ಆ ಡಾಟಾದಲ್ಲಿ ಡಾಟಾ ವ್ಯಾಲಿಡೇಷನನ್ನು ಚೂಸ್ ಮಾಡಿ. ಡಾಟಾ ವ್ಯಾಲಿಡೇಷನಲ್ಲಿ ಸೆಟ್ಟಿಂಗ್ಸಲ್ಲಿ ಎನಿ ವ್ಯಾಲ್ಯೂ ಅಂತ ಡಿಫಾಲ್ಟ್ ಆಗಿರುತ್ತೆ. ಇಲ್ಲಿ ಲಿಸ್ಟನ್ನು ಚೂಸ್ ಮಾಡಿ. ಲಿಸ್ಟನ್ನು ಚೂಸ್ ಮಾಡಿದ ತಕ್ಷಣ ಇಲ್ಲಿ ನೀವು ಸೋರ್ಸನ್ನು ಕೊಡಬೇಕಾಗತ್ತೆ. ಶಾರ್ಟ್ ಲಿಸ್ಟ್ ಇದ್ದರೆ ಮಾತ್ರ ನೀವು ಈ ರೀತಿ ಮಾಡ್ಕೊಳ್ಬೋದು. ಉದಾಹರಣೆಗೆ ಎರಡೇ ಆಪ್ಷನ್ ಇರೋದು, ಎಸ್ ಆರ್ ನೋ, ಪಾಸ್ ಫೇಲು, ಬಾಯ್ ಗರ್ಲ್, ಹೀಗೆ ಎರಡೇ ಲಿಸ್ಟ್ ಇರೋದನ್ನು ನೀವಿಲ್ಲಿ ಬಳಕೆ ಮಾಡ್ಬೋದು. ಸೊ ನಾನಿಲ್ಲಿ ಬಾಯ್ ಕಾಮ ಗರ್ಲ್ ಇಷ್ಟು ಮಾತ್ರ ಕೊಡ್ತಾ ಇದ್ದೀನಿ. ಸೊ ಲಿಸ್ಟಲ್ಲಿ ಬಾಯ್ ಕಾಮ ಗರ್ಲ್ ಅಂತ ಟೈಪ್ ಮಾಡಿದ್ದೀನಿ. ಸೋರ್ಸಲ್ಲಿ ಬಾಯ್ ಕಾಮ ಗರ್ಲ್ ಅಂತ ಟೈಪ್ ಮಾಡಿ ಓಕೆ ಅಂತ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮಗೆ ಡ್ರಾಪ್ ಡೌನ್ ಮೆನ್ಯೂ ಆ್ಯಡ್ ಆಯಿತು. ಸೊ ನಾನು ಇಲ್ಲಿ ಕ್ಲಿಕ್ ಮಾಡಿ ಈ ಒಂದು ಟ್ರಯಾಂಗಲ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ವಿರಾಜ್ ಇಸ್ ಬಾಯ್, ಸೊ ಬಾಯನ್ನು ನಾನು ಚೂಸ್ ಮಾಡ್ತೀನಿ. ಹಾಗೆಯೇ ಇಲ್ಲಿ ಎರಡನೇದಕ್ಕೆ ನೀವು ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ನೀವು ವ್ಯಾಲ್ಯೂ ಹಾಕೋ ಪೂರ್ವದಲ್ಲಿ ನಾನು ಇದನ್ನು ಇವಾಗ ಸದ್ಯಕ್ಕೆ ಡಿಲೀಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವೇನು ಮಾಡಿ ಕೆಳಗಡೆ ಡ್ರ್ಯಾಗ್ ಮಾಡಿ. ಅಂದರೆ ಈ ಒಂದು ಡಾಟಾ ವ್ಯಾಲಿಡೇಷನ್ ಈ ಮಿಕ್ಕೆಲ್ಲ ಸೆಲ್ಸ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ. ನೋಡಿ, ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಸಾನ್ವಿಕಾ ಗರ್ಲ್, ಹಾಗೆಯೇ ವರುಣ್ ಬಾಯ್, ಪಿಂಕಿ ಗರ್ಲ್. ಈ ರೀತಿ ನಾವು ಡ್ರಾಪ್ ಡೌನ್ ಲಿಸ್ಟನ್ನು, ಶಾರ್ಟ್ ಡ್ರಾಪ್ ಡೌನ್ ಲಿಸ್ಟನ್ನು ಬಳಕೆ ಮಾಡಬಹುದಾಗಿದೆ. ಒಂದು ಲಾಂಗ್ ಲಿಸ್ಟ್ ಇರುತ್ತೆ. ಸಪೋಸ್ ಒಂದು ಕಂಟ್ರಿ ತೊಗೊಂಡ್ರೆ ಅದರಲ್ಲಿರೋ ಸ್ಟೇಟ್ಸು, ಅಥವಾ ಒಂದು ಸ್ಟೇಟ್ ತೊಗೊಂಡ್ರೆ ಅದರಲ್ಲಿರೋ ಡಿಸ್ಟ್ರಿಕ್ಟ್ಸು, ಹೀಗೆ ಹಲವಾರು ಮಾಹಿತಿಗಳನ್ನು ಒಳಗೊಂಡಂತಹ ಒಂದು ಲಿಸ್ಟನ್ನು ನೀವು ತಯಾರು ಮಾಡಬೇಕು ಅಂದರೆ ನೀವು ಸಪ್ರೇಟ್ ಎಕ್ಸೆಲ್ ಶೀಟಲ್ಲಿ ಅದನ್ನು ಟೈಪ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ನೋಡಿ, ನಾನು ಇವಾಗ ಇಲ್ಲಿ ಮಂತ್ ಆಫ್ ಇಯರನ್ನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನನಗಿರುವಂಥ ಪ್ರಶ್ನೆ ಮಂತ್ ಆಫ್ ಬರ್ತ್. ಸೊ ಈ ಮಕ್ಕಳು ಯಾವ ತಿಂಗಳಲ್ಲಿ ಜನಿಸಿದ್ದಾರೆ ಅನ್ನೋದಕ್ಕೆ ಬೇಕು. ಸೊ ಇದನ್ನೆಲ್ಲ ನಾನು ಇಲ್ಲಿ ಹಾಕಬೇಕು ಅಂತಂದರೆ, ಡ್ರಾಪ್ ಡೌನ್ ಲಿಸ್ಟನ್ನು ನಾನು ತಯಾರಿಸಬೇಕು ಅಂದರೆ ನಾನು ಈ ಸೆಲ್ಲನ್ನು ಚೂಸ್ ಮಾಡಿ ಡಾಟಾದಲ್ಲಿ ಡಾಟಾ ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡಾಟಾ ವ್ಯಾಲಿಡೇಷನಲ್ಲಿ ಕ್ಲಿಕ್ ಮಾಡಿದಾಗ ಸೆಟ್ಟಿಂಗ್ಸಲ್ಲಿ ನಾನು ಅಲವ್ ದ ಲಿಸ್ಟ್ ಅದನ್ನು ಚೂಸ್ ಮಾಡ್ತೀನಿ. ಡಿಫಾಲ್ಟಾಗಿ ಎನಿ ವ್ಯಾಲ್ಯೂ ಇರುತ್ತೆ. ಲಿಸ್ಟನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಸೋರ್ಸು, ಆಗಲೇ ಬಾಯ್ ಗರ್ಲ್ ಅಂತ ನಾನು ಟೈಪ್ ಮಾಡಿದ್ದೆ, ಇಲ್ಲಿ ಟೈಪ್ ಮಾಡೋ ಹಾಗಿಲ್ಲ. ಸೋರ್ಸನ್ನು ಕ್ಲಿಕ್ ಮಾಡಿ ಈ ಶೀಟ್ 1ಅಲ್ಲಿ ನಾನು ಆ ತಿಂಗಳನ್ನು ಇಟ್ಟಿದ್ದೀನಿ. ಯಾವ್ಯಾವ ತಿಂಗಳು ಅಂತ ನಾನು ಇಟ್ಟಿದ್ದೀನಿ, ಇವುಗಳನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ರೇಂಜನ್ನು ಕೊಡ್ತಾ ಇದ್ದೀನಿ, ಜನವರಿಯಿಂದ ಡಿಸೆಂಬರ್ವರೆಗೂ ಅಂತ. ಸೊ ನೋಡಿ, ಅದಿಲ್ಲಿ ಸೆಲೆಕ್ಟ್ ಆಯಿತು. ಶೀಟ್ 1ನಲ್ಲಿರುವಂತಹ ಈ ಎಲ್ಲ ತಿಂಗಳುಗಳು ಅಂತ. ನಂತರ ಓಕೆ ಅಂತ ಕೊಡಿ. ಇಲ್ಲಿ ನಿಮಗೆ ಡ್ರಾಪ್ ಡೌನ್ ಲಿಸ್ಟು ಆ್ಯಡ್ ಆಯಿತು. ನೀವು ಇದನ್ನು ಚೆಕ್ ಮಾಡ್ಬೋದು. ನೋಡಿ, ಇಲ್ಲಿ ಯಾವ ತಿಂಗಳು ಬೇಕೋ ಆ ತಿಂಗಳನ್ನು ನೀವಿಲ್ಲಿ ಚೂಸ್ ಮಾಡಬಹುದಾಗಿದೆ. ಅಕ್ಟೋಬರ್. ಇನ್ ಕೇಸ್ ಇದು ತಪ್ಪಾಗಿದ್ದರೆ ಪುನಃ ಮತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಮೇ ಅಂತ ಕೊಡ್ಬೋದು. ಸೊ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದು ಈ ಒಂದು ಡ್ರಾಪ್ ಡೌನ್ ಲಿಸ್ಟನ್ನು ಎಲ್ಲ ಸೆಲ್ಸ್ಗೂ ಅಪ್ಲೈ ಮಾಡಬೇಕು ಅಂದರೆ ನಾನಿಲ್ಲಿ ಏನಾದರೂ ಡಬಲ್ ಕ್ಲಿಕ್ ಮಾಡಿಬಿಟ್ರೆ ನೋಡಿ, ಇದು ಆ ಆರ್ಡ್ರಲ್ಲಿ ತಗೊಳುತ್ತೆ. ಈ ರೀತಿ ಮಾಡೋದು ತಪ್ಪು. ಸೊ ಇದನ್ನು ಫಸ್ಟು ನೀವಿಲ್ಲಿ ಎಂಟಿ ಸೆಲ್ಲನ್ನು ಇಡಬೇಕಾಗತ್ತೆ. ಅಂದರೆ ಫಂಕ್ಷನ್ ಹಾಕಿ, ಡಾಟಾ ವ್ಯಾಲಿಡೇಷನ್ ಫಂಕ್ಷನ್ ಹಾಕಿದ ನಂತರ ನೀವು ಇದನ್ನು ಡ್ರ್ಯಾಗ್ ಮಾಡಬೇಕಾಗತ್ತೆ. ಸೊ ಡ್ರ್ಯಾಗ್ ಮಾಡಿದಾಗ ಮಾತ್ರ ನಿಮಗೆ ಚೂಸಿಂಗ್ ಆಪ್ಷನ್ ಬರೋದಕ್ಕೆ ಸಾಧ್ಯ. ನೋಡಿ, ಇವಾಗಿಲ್ಲಿ ರಿಷಬ್. ಸೊ ಈ ರಿಷಬ್ ಬಾಯ್, ಅವನು ಹುಟ್ಟಿರುವಂತಹ ತಿಂಗಳು ನನಗೆ ಯಾವುದು ಅಕ್ಟೋಬರ್ ಅಂತ ಇದೆ. ಸೊ ಅಕ್ಟೋಬರ್ ಅಂತ ನಾನು ಚೂಸ್ ಮಾಡ್ತಾ ಇದ್ದೀನಿ. ಸೃಷ್ಟಿ ಗರ್ಲ್, ಹುಟ್ಟಿದ ತಿಂಗಳು
ಆಗಸ್ಟ್. ಸೊ ಆಗಸ್ಟನ್ನು ಚೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಡ್ರಾಪ್ ಡೌನ್ ಲಿಸ್ಟನ್ನು ತಯಾರಿಸ್ಕೊಳ್ಬೋದು. ಧನ್ಯವಾದಗಳು.